ನಮಸ್ಕಾರ. ಇವತ್ತು ಹಲಸಿನಕಾಯಿ ಹಪ್ಪಳ ಮಾಡುವ ಅಂತ ಹೊರಟಿದ್ದು. ಬಿಸಿಲು ಜೋರಿತ್ತಲ್ಲ ಅದಕ್ಕೆ. ಇದು ನಮ್ಮನೆ ಹಲಸಿನ ಮರ. ಇದರಲ್ಲಿ ತುಂಬ ಕಾಯಾಗಿದೆ, ಎಲ್ಲ ಬೆಳಿಲಿಲ್ಲ ಇನ್ನು. ಬೆಳೆದದ್ದು ಗೊತ್ತಾಗೋದಂದರೆ ಇದ್ರದ್ದು ಮುಳ್ಳು ಈ ಥರ ಚಾರಿಸಿ ಇಡಬೇಕು ಅಗ್ಲಾಗಿ. ಆ ಥರ ಕಾಯಿನ ತೊಗೊಂಡು ಬಂದು ಅದನ್ನು ಕಟ್ ಮಾಡಿ ಅದ್ರ ಮೇಲ್ಗಡೆ ಗೂಂಜನ್ನು ತೆಗೆದು ಈ ರೀತಿ ಸೋಳೆನ ಬಿಡಿಸ್ಕೊಳ್ಬೇಕು. ಇದೇ ದೊಡ್ಡ ಕೆಲಸ ಇದರಲ್ಲಿ. ಅದರಲ್ಲಿ ದಾಣಿ ಮತ್ತು ಹಿಂದ್ಗಡೆದು ಸಾಲಿ ಅಂತ ಹೇಳ್ತೇವೆ ನಾವು, ಅದನ್ನೆಲ್ಲ ತೆಗೆದು ಚೆಂದ ಮಾಡಿ ಬಿಡಿಸ್ಕೊಳ್ಬೇಕು. ಅದು ರುಬ್ಬುವಾಗ ಇಲ್ಲಾಂದರೆ ಕಲ್ಲಿಗೆ ಅಡ್ಡ ಸಿಗ್ತದೆ, ಅದಕ್ಕೆ ಚೆಂದ ಮಾಡಿ ಎಲ್ಲದನ್ನು ತೆಗೆದು ಅದರ ಮೇಲೆ ಅದನ್ನು ಬೇಯಿಸ್ಕೊಳ್ಬೇಕು. ಅದರಲ್ಲಿ ಸೋಳೆ ಬಿಡಿಸೋ ಕೆಲಸನೇ ತುಂಬ ಕಷ್ಟ. ಸೊನೆ ಜಾಸ್ತಿ ಹಲಸಿನಕಾಯಲ್ಲಿ. ಪೇಪರಲ್ಲಿ ಆ ಸೊನೆನೆಲ್ಲ ಒರೆಸ್ಕೊಂಡು ಈ ರೀತಿ ಸೋಳೆ ಬಿಡಿಸ್ಕೊಳ್ಬೇಕು. ಒಂದು ಕಡ್ಬಿನ ಅಟ್ಟಕ್ಕೆ ಸೋಳೆ ಹಾಕಿ ಒಂದು 15-20 ಹಸಿಮೆಣಸನ್ನು ಹಾಕಿ ಬೇಯಿಸ್ಕೊಳ್ಬೇಕು. ಒಂದು ಅಟ್ಟ ಬರ್ತಿ ಸೋಳೆ ಆಗಿತ್ತು, ಅದಕ್ಕೆ 3 ಕಪ್ ಆಗುವಷ್ಟು ನೀರನ್ನು ಹಾಕಿ ಬೇಯಿಸ್ಕೊಂಡೆ. ಹಬೆಯಲ್ಲೂ ಬೇಯಿಸ್ಬೋದು, ನಾನು ಯಾವಾಗಲೂ ನೀರು ಹಾಕಿಯೇ ಬೇಯಿಸೋದು. ಈ ಥರ ಬೆಂದಿರ್ತದೆ. ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಗ್ರೈಂಡ್ರಲ್ಲಿ ಅರಿಯೋದು. ಕಲ್ಲಲ್ಲಿ ಕುಟ್ಟಿ ಅರಿತಾರೆ ಇದನ್ನು ತುಂಬ ಕಷ್ಟಪಟ್ಟು. ನಾನು ಈ ರೀತಿ ಸುಲಭ ವಿಧಾನವನ್ನು ಕಂಡುಕೊಂಡಿದ್ದೇನೆ, ಗ್ರೈಂಡ್ರಲ್ಲಿ ಅರಿಯೋದು. ಹಪ್ಪಳ ಹೀಗೆ ಅದು ಗಟ್ಟಿಯಾಗಿಯೇ ಬರ್ತದೆ ಹಿಟ್ಟು. ಈ ರೀತಿ ಸೋಳೆಗಳನ್ನು ಹಾಕ್ಕೊಂಡು ಅದಕ್ಕೆ ಉಪ್ಪನ್ನು ಸೇರಿಸಿದರೆ ಇದು ಖಾರ ಹಪ್ಪಳದ್ದು ಹಿಟ್ಟಾಗ್ತದೆ ರೆಡಿ. ಅದೇ ರೀತಿ ನಾವು ಅದನ್ನು ಸ್ವಲ್ಪ ದೂಡ್ಕೊಳ್ತಾ ಇರಬೇಕು. ಮಿಕ್ಸರ್ ಒಟ್ಟಿಗೆ ಬರ್ತದಲ್ಲ ಹಿಡಿ, ಒಂದು ಪ್ಲಾಸ್ಟಿಕ್ಕಿಂದು, ಅದನ್ನು ತಗೊಂಡು ಅದರಲ್ಲಿ ದೂಡ್ತಾ ಇರಬೇಕು. ಈ ರೀತಿ ಗಟ್ಟಿಯಾದ ಹಿಟ್ಟು ಸಿಗ್ತದೆ. ಕಲ್ಲಿನಲ್ಲಿ ರುಬ್ಬಿದ ಹಾಗೆ ಇರ್ತದೆ ಆ ಹಿಟ್ಟು. ರುಬ್ಬು ಕಲ್ಲಲ್ಲಿ ರುಬ್ಬಬೇಕಾದ್ರೆ ತುಂಬ ಶಕ್ತಿ ಬೇಕು. ಈಗ ಸ್ವಲ್ಪ ಸಿಹಿ ಹಪ್ಪಳ ಮಾಡುವ ಅಂತ ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿದೆ. ಹಲಸಿನಕಾಯಿ ಖಾರ ಸಿಹಿ ಎರಡೂ ಇದ್ದರೆ ಅದೇ ಒಂಥರ ರುಚಿ. ಸುಟ್ಕೊಂಡು ತಿನ್ನಲಿಕ್ಕೆಲ್ಲ ತುಂಬ ರುಚಿಯಾಗಿರ್ತದೆ ಹಪ್ಪಳ. ಈ ರೀತಿ ಎಲ್ಲದನ್ನು ರುಬ್ಬಿ ಇಟ್ಕೊಳ್ಬೇಕು. ಅಡಿಗಡೆ ಇಷ್ಟೇ ನೀರು ಉಳಿದಿದ್ದು, ಅದನ್ನು ಬಿಸಾಡಿದರೆ ಆಯಿತು. ಇದೀಗ ಹಿಟ್ಟು ರೆಡಿ ಆಯಿತು. ನಾನು ಲಾಸ್ಟ್ ಬ್ಯಾಚ್ ರುಬ್ಬುವಾಗ ಸ್ವಲ್ಪ ಕೆಂಪು ಖಾರ ಹಪ್ಪಳ ತಿನ್ನುವ ಅಂತ ಖಾರ ಪುಡಿ 2 ಚಮಚ ಸೇರಿಸಿ ರುಬ್ಕೊಂಡೆ. ಈಗ ಹಪ್ಪಳ ಮಾಡುವ. ನಾನೊಂದು ಪ್ಲಾಸ್ಟಿಕ್ ಶೀಟ್ ಹಾಸ್ಕೊಂಡು ಅದಕ್ಕೆ ಎಣ್ಣೆ ಹಚ್ಕೊಂಡು ಉಂಡೆಗಳನ್ನ ಇಟ್ಕೊಂಡೆ. ಸಾಂಪ್ರದಾಯಿಕವಾಗಿ ಮಾಡುವವರು ಉಂಡೆನೂ ಸಹ ಫುಲ್ ಬಾಲ್ ಥರ ರೌಂಡಾಗಿ ಎಣ್ಣೆ ಹಚ್ಕೊಂಡು ಕೈಗೆ ಮಾಡ್ತಾರೆ. ನಾನು ಆ ಥರ ಮಾಡೋದಿಲ್ಲ. ಸುಲಭ ವಿಧಾನದಲ್ಲಿ ಒಂದು ಅಂದಾಜಿಗೆ ಉಂಡೆಯನ್ನು ಇಡ್ತಾ ಹೋಗ್ತೇನೆ. ಆಮೇಲೆ ಕೈಯಲ್ಲಿ ರೌಂಡಾದ ಶೇಪನ್ನು ಕೊಟ್ಕೊಂಡ್ರೆ ಆಯಿತು. ಒಂದು ಪ್ಲಾಸ್ಟಿಕ್ ತೊಟ್ಟೆ, ಸಣ್ಣ ತೊಟ್ಟೆ ಬರ್ತದಲ್ಲ, ಅವಲಕ್ಕಿ ಎಲ್ಲ ಬರುವುದು ಆ ಥರ ತೊಟ್ಟೆಯನ್ನು ಅದನ್ನು ಚೆಂದ ಮಾಡಿ ತೊಳೆದು ಅದಕ್ಕೆ ತೆಂಗಿನೆಣ್ಣೆ ಒರೆಸ್ಕೊಂಡು ಒಂದು ಪ್ಲೇಟಿಂದ ಒತ್ತೋದು. ಸ್ವಲ್ಪ ಹಿಟ್ಟು ಗಟ್ಟಿ ಇರ್ತದೆ ಇದ್ರದ್ದು ಹಲಸಿನಕಾಯಿದು, ಆದ್ದರಿಂದ ಕೈ ಸ್ವಲ್ಪ ಬಲ ಹಾಕಿ ಒತ್ತಬೇಕಾಗ್ತದೆ ಹಿಟ್ಟನ್ನು. ದಿವೆ ಹಲಸಿನಕಾಯಿ ಮಾಡುವಾಗ ಹಿಟ್ಟು ತುಂಬ ಸ್ಮೂತ್ ಇರ್ತದೆ, ಅಷ್ಟು ಬಲ ಉಪಯೋಗಿಸ್ಬೇಕಂತ ಇಲ್ಲ. ಹಲಸಿನಕಾಯ್ದು ಮಾಡೋದಾದರೆ ಸ್ವಲ್ಪ ಬಲ ಉಪಯೋಗಿಸ್ಬೇಕು. ಈ ರೀತಿ ಶೇಪ್ ಕೊಟ್ಟರೆ ಆಯಿತು. ಎಷ್ಟು ತೆಳು ಎಷ್ಟು ದಪ್ಪ ಬೇಕು ನೋಡಿಕೊಂಡು ಮಾಡಿದರೆ ಆಯಿತು. ಎಲ್ಲ ಹಪ್ಪಳನೂ ಅದೇ ಥರ ಒತ್ತಿ ಬಿಸಿಲಲ್ಲಿ ಒಣಗಿಸಬೇಕು. ಒಂದು 2-3 ದಿನ ಒಣಗಿಸಿದರೆ ಗರಿಯಾದ ಹಪ್ಪಳ ರೆಡಿ ಆಗ್ತದೆ. ಆಮೇಲೆ ಅದನ್ನು ಎಣ್ಣೆಯಲ್ಲಿ ಹುರಿದು ಅಥವಾ ಸುಟ್ಟು ಒಲೆ ಮೇಲೆ ತೆಂಗಿನೆಣ್ಣೆ ಮೇಲ್ಗಡೆ ಹಾಕ್ಕೊಂಡು ಹೇಗೆ ಬೇಕಾದರೂ ತಿನ್ಬೋದು. ಸಾರಿಗೆ ಕಚ್ಕೊಂಡು ತಿಂದರೂ ರುಚಿ, ಕಾಫಿ ಜೊತೆ ತೊಗೊಂಡ್ರೂ ರುಚಿ, ಹಾಗೆ ತಿಂದರೂ ರುಚಿ. ಒಮ್ಮೆ ಖಂಡಿತ ಟ್ರೈ ಮಾಡಿ. ಈ ಹಲಸಿನಕಾಯಿ ಸೀಸನ್ನಲ್ಲಿ ಹಪ್ಪಳ ಮಾಡಿ ಇಟ್ಕೊಂಡ್ರೆ ಮಳೆಗಾಲದಲ್ಲಿ ಗಮ್ಮತ್ತು ಮಾಡಿ ತಿನ್ಬೋದು. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.